ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಯಾವ ಥರ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡ್ಬೋದು ಅಂತ. ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಮಾಡಿದ್ದೀನಿ ನೀವು ಯಾವ ಥರ ಡಿಲೀಟ್ ಮಾಡೋದಂತ. ಸೊ ಸ್ವಲ್ಪ ಜನಕ್ಕೆ ಗೊತ್ತಾಗಿಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಾಗಿದೆ. ಸೊ ಇವತ್ತು ನಾನು ಕ್ಲಿಯರಾಗಿ ಹೇಳ್ಕೊಡ್ತೀನಿ ಯಾವ ಥರ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ನ ಪರ್ಮನೆಂಟಾಗಿ ಡಿಲೀಟ್ ಮಾಡ್ಬೋದಂತ. ಆ್ಯಂಡ್ ಹಾಗಾಗಿ ಇನ್ನೊಂದು ನೀವೇನು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಅಂದರೆ ಡಿಯಾಕ್ಟಿವೇಟು ಮತ್ತು ಡಿಲೀಟು ಇವೆರಡರಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ನೀವು ಇದು ಬಂದುಬಿಟ್ಟು ತುಂಬ ಅಂದರೆ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಸ್ವಲ್ಪ ದಿನಕ್ಕೆ ನಿಮ್ಮ ಅಕೌಂಟ್ ಬಂದುಬಿಟ್ಟು ಡಿಯಾಕ್ಟಿವೇಟ್ ಆಗಿರುತ್ತೆ. ಸೊ ವಾಪಸ್ ಬಂದುಬಿಟ್ಟು ನೀವು ಲಾಗಿನ್ ಮಾಡ್ಕೊಂಡಾಗ ನಿಮ್ಮ ಅಕೌಂಟ್ ವಾಪಸ್ ಸಿಗುತ್ತೆ. ಪರ್ಮನೆಂಟ್ ಡಿಲೀಟ್ ಮಾಡಿದಾಗ ಇನ್ನೊಂದು ಏನು ಮಾಡ್ತಾರೆ, ಕೆಲವೊಬ್ಬರು ಪರ್ಮನೆಂಟಾಗಿ ಡಿಲೀಟ್ ಮಾಡ್ತಾರೆ, ಮತ್ತು ಅವ್ರ ಅಕೌಂಟು ಏನಾದರೂ ಸುಮ್ಮನೆ ಚೆಕ್ ಮಾಡೋಣ ಅಂತ ನೋಡಿಬಿಟ್ಟು ಅವ್ರು ಓಪನ್ ಮಾಡಿಬಿಡ್ತಾರೆ. ಮತ್ತು ಅವ್ರ ಅಕೌಂಟ್ ಬಂದುಬಿಟ್ಟು ಲಾಗಿನ್ ಆಗಿಬಿಟ್ಟು ಮತ್ತು ಅವ್ರ ಅಕೌಂಟ್ ಬಂದುಬಿಟ್ಟು ಡಿಲೀಟ್ ಆಗೋಲ್ಲ. ಅವ್ರು ಕ್ಲಿಯರ್ಲಿ ಮೆನ್ಷನ್ ಮಾಡಿರ್ತಾರೆ ಇನ್ಸ್ಟಾಗ್ರಾಮ್ ಅವರು, ನಿಮ್ಮ ಅಕೌಂಟ್ ಪರ್ಮನೆಂಟ್ಲಿ ಡಿಲೀಟ್ ಮಾಡಾದಮೇಲೆ ನೀವು ಯಾವುದೇ ಕಾರಣಕ್ಕೂ 1 ತಿಂಗಳವರೆಗೂ ಲಾಗಿನ್ ಮಾಡಬಾರ್ದಂತ. ಸೊ ನೀವೇನು ಮಾಡ್ತೀರಾ, ಪರ್ಮನೆಂಟ್ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಲಾಗಿನ್ ಮಾಡಿಬಿಡ್ತೀರಾ, ಮತ್ತು ನಿಮ್ಮ ಅಕೌಂಟ್ ಬಂದುಬಿಡುತ್ತೆ. ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ಓಕೆನಾ ಗೈಸ್? ಸೊ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ನೀವು ಬಂದುಬಿಟ್ಟು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡ್ಬೋದಂತ ಸ್ವಲ್ಪನೂ ಸ್ಕಿಪ್ ಮಾಡಿದೆ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಓಕೆನಾ ಗೈಸ್? ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಫಸ್ಟ್ ಮೇಕ್ ಶೋರ್ ನಿಮ್ಮದು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಪ್ಡೇಟ್ ಆಗಿಲ್ಲ ಅಂದರೆ ನೀವು ಸಿಂಪಲಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನಿಮ್ಮದು ಇನ್ಸ್ಟಾಗ್ರಾಮ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಡೇಟ್ ಕೇಳ್ತಿದೆ, ಸೊ ನಾನು ಸಿಂಪಲಿ ಇಲ್ಲಿ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ. ಓಕೆನಾ ಗೈಸ್? ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಅಪ್ಡೇಟ್ ಮಾಡ್ಕೊಳ್ಳಿ, ಓಕೆನಾ? ಡಿಲೀಟ್ ಮಾಡೋಕ್ಕಿಂತ ಮುಂಚೆ, ಓಕೆನಾ ಗೈಸ್? ಅದಾದಮೇಲೆ ನಾವೀಗ ಅಪ್ಡೇಟ್ ಆಗಿದೆ ನಮ್ಮದು, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳೋಣ. ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡಾದ್ಮೇಲೆ ಈಗ ತುಂಬ ಜನ ಇಲ್ಲಿ ಏನು ತಪ್ಪು ಮಾಡ್ತಾರೆ ಅಂದರೆ, ಇಲ್ಲಿ 3 ಡಾಟ್ಸ್ ಒಂದು 3 ಲೈನ್ಸ್ದೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ ಈ ಕಡೆ, ಸಾರಿ ಇಲ್ಲಿ ಮಾರ್ಕ್ ಮಾಡ್ತೀನಿ ನಿಮಗೆ. ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ? ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ, ಒಂದು ತಪ್ಪು ಮಾಡ್ತಾರೆ. ಏನು, ಸಿಂಪಲಿ ಕೆಳಗೆ ಸ್ಕ್ರಾಲ್ ಮಾಡಿಬಿಟ್ಟು ಇಲ್ಲೊಂದು ಆಪ್ಷನ್ ಕಾಣಿಸ್ತಿರಬೇಕು, ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಕೆಳಗೆ ಸ್ಕ್ರಾಲ್ ಮಾಡಿ ಒಂದು ಆಪ್ಷನ್ ಕಾಣಿಸ್ತಿರಬೇಕು, ಹೆಲ್ಪ್ ಸೆಂಟರ್ ಅಂತ, ಸಾರಿ ಹೆಲ್ಪ್ ಅಂತ ಇದೆ ಇಲ್ಲಿ. ಸೊ ಹೆಲ್ಪ್ ಮೇಲೆ ಕ್ಲಿಕ್ ಮಾಡ್ತಾರೆ. ಹೆಲ್ಪ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇನ್ನೂ ನಾನು ನಿಮಗೆ ಮುಂದಕ್ಕೆ ತೋರಿಸ್ತೀನಿ, ಯಾಕಂದರೆ ಹೆಲ್ಪಲ್ಲೂ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ ಡಿಲೀಟ್ ಅಕೌಂಟ್ನ ಮಾಡೋದು, ಓಕೆನಾ? ಅದಾದಮೇಲೆ ಹೆಲ್ಪಲ್ಲೇ ಮತ್ತೆ ಕ್ಲಿಕ್ ಮಾಡ್ತಾರೆ. ಅದಾದಮೇಲೆ ಇಲ್ಲಿ ಚೆಕ್ ಯು ಅಕೌಂಟ್ ಸ್ಟೇಟಸ್ ಆನ್ ಇನ್ಸ್ಟಾಗ್ರಾಮ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ, ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಕೆಳಗಡೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು ನಿಮಗೆ, ಸಾರಿ ಇನ್ನೊಂದು ಸಲ ಕ್ಲಿಕ್ ಮಾಡ್ತೀರಿ. ಹೆಲ್ಪ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಚೆಕ್ ಯೋ ಅಕೌಂಟ್ ಸ್ಟೇಟಸ್ ಅಂತ ಇದೆಯಲ್ಲ ಆನ್ ಇನ್ಸ್ಟಾಗ್ರಾಮ್, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಾಗೆ ಕೆಳಗೆ ಸ್ಕ್ರಾಲ್ ಮಾಡಿಬಿಟ್ಟು ಒಂದು ನಿಮಿಷ, ಇಲ್ಲಿ ಆಂಡ್ರಾಯ್ಡ್ ಹೆಲ್ಪ್ ತೊಗೋಬೇಕು. ನಿಮ್ಮದು ಆಂಡ್ರಾಯ್ಡ್ ಫೋನ್ ಇದ್ದರೆ ಆಂಡ್ರಾಯ್ಡ್ದು ಹೆಲ್ಪ್ ತೊಗೊಳ್ಳಿ, ಇಲ್ಲ ಆ್ಯಪಲ್ ಫೋನ್ ಇದ್ದರೆ ಇಲ್ಲ ಕಂಪ್ಯೂಟರ್ ಇದ್ದರೆ ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು, ಓಕೆನಾ ಗೈಸ್? ಅದಾದಮೇಲೆ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿಬಿಟ್ಟು ಡಿಸೇಬಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು ನಿಮಗಿಲ್ಲಿ, ಓಕೆನಾ? ಡಿಸೇಬಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ ಅವರು, ಓಕೆನಾ? ಸೊ ನಾನು ನಿಮ್ಗೆ ಹೇಳ್ತಾ ಇರೋದು ಪ್ರಕಾರ ತಪ್ಪು ಏನು ಮಾಡ್ತಾರೆ ಅಂತ, ಇದರಲ್ಲಿ ನೀವು ಹೋದಾಗ ಇಲ್ಲಿ ಹೋಗ್ಬಿಟ್ಟು ನೀವು ಮಾಡಿದಾಗ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವುದೇ ಕಾರಣಕ್ಕೂ ಡಿಲೀಟ್ ಆಗೋಲ್ಲ. ಅಲ್ಲಿ ಯಾವುದೋ ಆಪ್ಷನ್ಸೇ ಸಿಗೋಲ್ಲ ನಿಮಗೆ ಡಿಲೀಟ್ ಮಾಡೋದು. ಸುಮಾರು ಜನ ಹೇಳಿರ್ತಾರೆ ಇಲ್ಲಿ ಹೋಗ್ಬಿಟ್ಟು ಹೆಲ್ಪ್ ಸೆಂಟರಲ್ಲಿ ಮಾಡಿ ನಿಮ್ಮ ಅಕೌಂಟ್ ಡಿಲೀಟ್ ಆಗುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ಮಾಡಿದ್ರೆ ನಿಮ್ಮ ಅಕೌಂಟ್ ಡಿಲೀಟ್ ಆಗೋಲ್ಲ. ಸೊ ಎಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡೋದಂತ ಪರ್ಮನೆಂಟಾಗಿ ನಾನು ಹೇಳ್ಕೊಡ್ತೀನಿ. ಕ್ಲೀನಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ಥರ ಹೇಳ್ಕೊಡ್ತೀನಿ ಅದೇ ಥರ ಮಾಡಿ. ಆ್ಯಂಡ್ ಗೈಸ್, ಈ ಥರ ಮಾಡಿಬಿಟ್ಟು ನೀವು 1 ಮಂತ್ವರೆಗೂ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಲಾಗಿನ್ ಮಾಡಿಬಿಡಿ. ಆಗ ಇನ್ಸ್ಟಾಗ್ರಾಮ್ ಅವರು ಅವರಾಗೆ ಡಿಲೀಟ್ ಮಾಡ್ತಾರೆ. ಬೈ ಚಾನ್ಸ್ ನೀವೇನಾದರೂ 1 ಮಂತ್ ಒಳಗೆ ಯಾವಾಗಾದರೂ ನಿಮ್ಮ ಅಕೌಂಟ್ ಬೇಕಂದರೆ ನೀವು ಲಾಗಿನ್ ಮಾಡಿಕೊಂಡ್ರೆ ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವುದೇ ಕಾರಣಕ್ಕೂ ಡಿಲೀಟ್ ಆಗೋಲ್ಲ, ಓಕೆನಾ? ಸೊ ಈಗ ನಾವು ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿಯಲ್ಲಿ ಬಂದಿದ್ದೀವಿ. ಅದಾದಮೇಲೆ ಪರ್ಸ್ನಲ್ ಡೀಟೇಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ, ಓಕೆನಾ? ಇಲ್ಲೊಂದು ಆಪ್ಷನ್ ಕಾಣಿಸ್ತಿದ್ದಿಲ್ಲ ಪರ್ಸ್ನಲ್ ಡೀಟೇಲು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಕೌಂಟ್ ಆ್ಯಂಡ್ ಓನರ್ಶಿಪ್ ಅಕೌಂಟ್
ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಆರ್ ಡಿಲೇಷನ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಈ ಥರ ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ. ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಡಿಆಕ್ಟಿವ್ ಬೇಡ ಅಲ್ಲ, ಡಿಲೀಟ್ ಅಕೌಂಟ್ ಬೇಕಲ್ವ, ಹಾಗಾಗಿ ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮಗೆ ರೀಸನ್ ಕೇಳುತ್ತೆ ಏನು ಡಿಲೀಟ್ ಮಾಡ್ತಾ ಇರೋದಂತ. ಸೊ ನೀವು ಏನು ಬೇಕಿದ್ರೂ ರೀಸನ್ ಕೊಡ್ಬೋದು, ಇಲ್ಲ ಸಮಥಿಂಗ್ ಎಲ್ಸ್ ಅಂತಲೂ ಕೊಡ್ಬೋದು. ಸೊ ಇಲ್ಲ ಬೇರೆ ಅಕೌಂಟ್ ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಕೊಡ್ಬೋದು. ನಾನು ಕ್ರಿಯೇಟಸ್ ಸೆಕೆಂಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಅದಾದಮೇಲೆ ಕಂಟಿನ್ಯೂ ಮಾಡಿದ್ದೀನಿ. ಆ್ಯಂಡ್ ಹಾಗಾಗಿ ಇಲ್ಲಿ ನಿಮ್ಮ ಪಾಸ್ವರ್ಡ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್. ನೀವು ಪಾಸ್ವರ್ಡ್ ಮಾಡ್ತಿದ್ರೆ ಡಿಲೀಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಬೇರೆಯವರು ನಿಮ್ಮದು ಅಕೌಂಟೆಲ್ಲ ಯೂಸ್ ಮಾಡಿ ಡಿಲೀಟ್ ಈಸಿಲಿ ಮಾಡ್ಬೋದಲ್ಲ. ಹಾಗಾಗಿ ಇನ್ಸ್ಟಾಗ್ರಾಮ್ ಅವ್ರು ಪಾಸ್ವರ್ಡು ಡಿಲೀಟ್ ಮಾಡೋಕ್ಕೆ ಕೇಳೋದು. ಓಕೆನಾ, ನಿಮ್ಮ ಪಾಸ್ವರ್ಡ್ ಇರಲೇಬೇಕು. ನಿಮ್ಮ ಪಾಸ್ವರ್ಡ್ ಏನಾದರೂ ಮರ್ತೋಗಿದ್ರೆ ನನ್ನದೊಂದು ವೀಡಿಯೋ ಇದೆ, ನೀವು ಹೋಗ್ಬಿಟ್ಟು ಅದನ್ನು ಚೆಕ್ ಮಾಡ್ಬೋದು. ಅದಾದಮೇಲೆ ನೀವು ಇಲ್ಲಿಂದ ಡಿಲೀಟ್ ಮಾಡ್ಬೋದು. ನಿಮ್ಮದು ಅಕೌಂಟ್ ಬಂದುಬಿಟ್ಟು ಪರ್ಮನೆಂಟಾಗಿ ಡಿಲೀಟ್ ಆಗಿದೆ. ಈಗ ನೀವು ಯಾವುದೇ ಕಾರಣಕ್ಕೂ ನಿಮ್ಮದು 1 ಮಂತ್ವರೆಗೂ ನಿಮ್ಮ ಅಕೌಂಟ್ನ ಲಾಗಿನ್ ಮಾಡಬಾರ್ದು. ಓಕೆನಾ, ಬೈ ಚಾನ್ಸ್ ನೀವು ಮಾಡಿದರೆ ನಿಮ್ಮ ಅಕೌಂಟ್ ವಾಪಸ್ ಬರುತ್ತೆ, ಡಿಲೀಟ್ ಆಗೋಲ್ಲ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.